ಸೊ ಈಗ ಈ ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥ ಸುರಕ್ಷಿತವಾಗಿದೆ ಅಂತ ಟ್ರಸ್ಟ್ ಹೇಳ್ಕೊಂಡಿದೆ. ಅಂದರೆ ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥ ಅದು ಸೇಫ್ ಆಗಿದೆ ಅಂತ. 5 ಕೋಟಿ ಮೌಲ್ಯದ ಚಿನ್ನ ಲೇಪಿತ ರಾಮಚರಿತ ಮಾನಸ ಗ್ರಂಥ ಈಗ ಸೇಫ್ ಆಗಿದೆ. ಅದ್ರ ಬಗ್ಗೆ ಒಂದಷ್ಟು ಗೊಂದಲಗಳಿತ್ತು. ಅಂದರೆ ಅದು ಪುಸ್ತಕವನ್ನೇ ಕಳುವು ಮಾಡಲಾಗಿದೆ ಅನ್ನುವ ಆರೋಪಗಳನ್ನು ಮಾಡಲಾಗಿತ್ತು. ಆದರೆ ಈ ಆರೋಪದ ಹಿನ್ನೆಲೆಯಲ್ಲಿ ಈಗ ರಾಮ ಜನ್ಮಭೂಮಿ ಟ್ರಸ್ಟ್ ಸ್ಪಷ್ಟನೆಯನ್ನು ಕೊಟ್ಟಿದೆ. ಅದೇ ಒಂದು ಚಿನ್ನ ಲೇಪಿತ ರಾಮಚರಿತ ಗ್ರಂಥವನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸುವರ್ಣ ಲೇಪಿತ ರಾಮಚರಿತ ಮಾನಸ ಮೊದಲು ಗರ್ಭಗುಡಿಯಲ್ಲಿತ್ತು. ಆದರೆ ಸುರಕ್ಷತೆಯ ದೃಷ್ಟಿಯಿಂದ ಅದನ್ನು ಬ್ಯಾಂಕ್ ಲಾಕರ್ಗೆ ಸ್ಥಳಾಂತರ ಮಾಡಲಾಗಿದೆ. 5 ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ಗ್ರಂಥ ಇದು ವೀಕ್ಷಕರೇ. ರಾಮನ ಸಂಪೂರ್ಣವಾಗಿರ್ತಕ್ಕಂತಹ ಚರಿತ್ರೆ ಇರ್ತಕ್ಕಂತಹ ಗ್ರಂಥ. ಸೊ ಅದು ಮೊದಲು ಗರ್ಭಗುಡಿಯಲ್ಲಿಟ್ಟು ರಾಮನ ಪಾದಕಮಲಗಳಿಗೆ ಅರ್ಪಿಸಿ ಅದನ್ನು ಪೂಜೆಯನ್ನು ನೆರವೇರಿಸ್ತಾ ಇದ್ರು. ಆದರೆ ಅಲ್ಲಿದ್ದರೆ ಅದು ಸೇಫ್ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಸ್ವಲ್ಪ ಅದು ಇದು ಅಲ್ಲಿ ಕ್ಲೀನಿಂಗ್ ಪರ್ಪಸ್ ಅದು ಇದೆಲ್ಲ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೇನಾದರೂ ಒಂದು ಸ್ವಲ್ಪ ಗಾಜಲ್ಲಿರುವಂಥ ಹಿನ್ನೆಲೆಯಲ್ಲಿ ಏನೋ ಸ್ವಲ್ಪ ಅಡ್ಡಿ ಆಗ್ಬೋದು, ಏನಾದರೂ ಒಂದು ಸ್ವಲ್ಪ ಇದಾಗ್ಬೋದು ಅನ್ನೋ ಕಾರಣ, ಡ್ಯಾಮೇಜ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಬ್ಯಾಂಕ್ ಲಾಕರ್ಗೆ ಈಗ ಅದನ್ನು ಸ್ಥಳಾಂತರ ಮಾಡಲಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಹೇಮಂತ್. ಈಗ ನ್ಯೂಸ್ ಡೆಸ್ಕ್ ಇಂದ ಲೈವ್ ಅಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಹೇಮಂತ್, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುವಂತ ಈ ಒಂದು ಸಭೆ, ಈ ಸಭೆಯಲ್ಲಿ ಯಾವೆಲ್ಲ ಪ್ರಮುಖ ವಿಚಾರಗಳು ಚರ್ಚೆಗೆ ಬರುತ್ತೆ? ಅಂಡ್ ಈಗ ಸಭೆ ಮಾಡ್ತಾ ಇರ್ತಕ್ಕಂಥ ಟ್ರಸ್ಟ್ನ ಸದಸ್ಯರೇನಿದಾರಲ್ಲ ಅವ್ರ ಮೇಲೆ ಅನುಮಾನಗಳಿರ್ತಕ್ಕಂಥದ್ದು, ಇವ್ರು ಮಾಡುವಂತ ಸಭೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಬಹುದು ಅಂತ ಹೇಮಂತ್? ಖಂಡಿತ ಶಿವ್, ಇಡೀ ದೇಶದ ಚಿತ್ತ ಇರೋದು ಈ ಸಭೆಯನತ್ತ ಏನಾಗಬಹುದು ಅಂತ ಹೇಳಿ. ಅಂದ್ರೆ ಈ ಹಗರಣ ಬೆಳಕಿಗೆ ಬಂದಾದ ನಂತರ ಮೊದಲ ಬಾರಿಗೆ ಈ ಒಂದು ಸಭೆ ಆಗ್ತಾ ಇರೋದ್ರಿಂದಾಗಿ ಯಾವೆಲ್ಲ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಆಗತ್ತೆ, ಆಮೇಲೆ ಈಗ ಅರೆಸ್ಟ್ ಆಗಿರುವಂತಹ ಕೆಲವೊಂದಿಷ್ಟು ಆರೋಪಿಗಳೇನಿದಾರಲ್ಲ ಅವರ ವಿರುದ್ಧ ಯಾವೆಲ್ಲ ಕ್ರಮ ಆಗಬಹುದು, ಅವರಿಂದ ಎಷ್ಟು ರಿಕವರಿ ಆಗಿದೆ, ಅದರ ಜೊತೆಗೆ ಇವತ್ತಿನ ಸಭೆಯಲ್ಲಿ 14 ಜನ ಸದಸ್ಯರು ಭಾಗಿಯಾಗ್ತಾ ಇದ್ದಾರೆ. ಸೊ ಹಂಗಾಗಿ SIT ಕೊಟ್ಟಿರುವಂತಹ ಪ್ರಾಥಮಿಕ ವರದಿಯಲ್ಲಿ ಯಾವೆಲ್ಲ ಅಂಶಗಳಿದಾವೆ ಆ ಅಂಶಗಳ ಆಧಾರದ ಮೇಲೆ ಯಾರನ್ನ ಉಳಿಸಬೇಕು, ಯಾರನ್ನ ಬಿಡಬೇಕು ಅನ್ನೋದಕ್ಕಿಂತ ಉಳಿಸಬೇಕು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಆಲ್ ಈ ಹಳೆಯ ಟ್ರಸ್ಟ್ ನ ಸದಸ್ಯರೇನಿದಾರಲ್ಲ ಅವರೆಲ್ಲರನ್ನ ಉಚ್ಚಾಟನೆ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಒಬ್ರು ಕೂಡ ಇರೋದಿಲ್ಲ, ನನ್ನ ಪ್ರಕಾರ ಯಾರು ಕೂಡ ಇರಬಾರ್ದು. ಅದರ ಜೊತೆಗೆ ಈ ರೀತಿಯಾಗಿ ರಾಮನ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿರುವಂತಹ ಹಿನ್ನೆಲೆಯಲ್ಲಿ ಮೊದಲ ಬಾರಿ ಸಭೆ ಆಗ್ತಾ ಇರುವಂತಹ ಹಿನ್ನೆಲೆ ಸಹಜವಾಗಿ ಒಂದು ಕುತೂಹಲ ಇರೋದು. ಈ ಸಭೆಯಲ್ಲಿ ಚರ್ಚೆ ಆಗೋದಕ್ಕಿಂತ ಮುಂದಿನ ಬೆಳವಣಿಗೆ ಏನಾಗುತ್ತೆ, ಮುಂದೆ ಈ ರೀತಿಯ ಘಟನೆ ಆಗದಂಗೆ ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಈ ಒಂದು ಸಭೆಯಲ್ಲಿ ಅನ್ನುವಂಥ ಕುತೂಹಲ ಸಹಜವಾಗಿದೆ. ಇಲ್ಲಿ ಈ ಸಭೆಯಲ್ಲಿ 14 ಸದಸ್ಯರು ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ರಾಜೀನಾಮೆ ಕೊಟ್ಟಿರುವಂತಹ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಇಬ್ಬರೂ ಕೂಡ ಹಾಜರಾಗಲೇಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಕೈವಾಡ ಇಲ್ಲದೆ ಈ ರೀತಿ ದೊಡ್ಡ ಮಟ್ಟದಲ್ಲಿ ಹಗರಣ ಆಗಿರೋದ್ರಿಂದಾಗಿ ಅವರ ಕೈವಾಡ ಇದ್ದೇ ಇದೆ ಅನ್ನೋದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಅವರ ರಾಜೀನಾಮೆಯನ್ನು ಪಡೆಯಬೇಕಾಗತ್ತೆ. ಇಲ್ಲಿ ಬಹುಮತ ಬೇಕು ಅನ್ನೋದು ಮೇಲ್ನೋಟಕ್ಕೆ ಇರಬಹುದು, ಬಹುಮತ ಆಧಾರದ ಮೇಲೆ ಅವ್ರನ್ನ ರಾಜೀನಾಮೆಯನ್ನ ಪಡೆಯಬೇಕಾಗತ್ತೆ ಅಂತೇಳಿ. ಹಂಗಲ್ಲ, ಇಲ್ಲಿ ಖಂಡಿತ ಅವರ ಮೇಲೆ ಇರುವಂತ ಹಿನ್ನೆಲೆ ಒಬ್ಬ ಪ್ರಧಾನ ಕಾರ್ಯದರ್ಶಿ ಆಗಿ ಅವರ ನೇತೃತ್ವದಲ್ಲಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಕಳ್ಳತನ ಆಗಿರೋದ್ರಿಂದಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಲೇಬೇಕಾಗುತ್ತೆ. ಈಗಾಗಲೇ ಕೊಟ್ಟಿದ್ದಾರೆ, ಬಟ್ ಅದು ಇವತ್ತು ಅಧಿಕೃತವಾಗಿ ಅಂಗೀಕಾರ ಆಗುವಂತಹ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಚಂಪತ್ ರಾಯ್ ಮತ್ತೆ ಅನಿಲ್ ಮಿಶ್ರಾ ಕಡೆಯಿಂದ ಇಬ್ಬರ ಕಡೆಯಿಂದ ಮಾಹಿತಿಯನ್ನು ಪಡಿತಾರೆ. ಇವರ ಜೊತೆಗೆ ಯಾರೆಲ್ಲ ಇದ್ರು, ಯಾವೆಲ್ಲ ಕಾಂಟ್ಯಾಕ್ಟ್ ಬೆಳೀತು, ಈ ಮತ್ತೆ ಬ್ಯಾಂಕ್ ಸಿಬ್ಬಂದಿಗಳ ಜೊತೆ ಯಾವ ರೀತಿಯಾಗಿ ಇವರು ಕಾಂಟ್ಯಾಕ್ಟ್ ಅನ್ನ ಬೆಳೆಸಿದ್ರು, ಎಷ್ಟು ಜನ ಇದ್ದಾರೆ. ಆರಂಭದಲ್ಲಿ 8 ಆರೋಪಿಗಳಂತ ಹೇಳಲಾಗ್ತದೆ, 8 ಜನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಮಾಹಿತಿ ಸಿಗ್ತಾ ಇರೋದು 8 ಅಲ್ಲ, 50ಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, ಈ ಕಳ್ಳತನಲ್ಲಿ ಇದ್ದಾರೆ ಅಂತ ಹೇಳಿ. ಸೊ ಈ ರೀತಿಯಾಗಿ ಲೂಟಿಕೋರರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಒಂದ್ ಕಡೆ, ಆದ್ರೆ ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಯಾವೆಲ್ಲ ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಗೆ ಇವತ್ತಿನ ಸಭೆಯನ್ನು ಆರಂಭ ಆಗತ್ತಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಈ ಸಭೆಯಲ್ಲಿ ಪೇಜಾವರ ಶ್ರೀಗಳು ಕೂಡ ಭಾಗಿಯಾಗ್ತಾ ಇರುವಂಥದ್ದು, ಅವರು ಸದಸ್ಯರಾಗಿರೋದ್ರಿಂದಾಗಿ ಅವರು ಹೋಗಲೇಬೇಕಾಗತ್ತೆ. ಈ ಒಂದು ಸಭೆಯಲ್ಲಿ ಪೇಜಾವರ ಶ್ರೀಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೃಪೇಂದ್ರ ಅವರ ಆಪ್ತರಾಗಿರುವಂತಹ ನೃಪೇಂದ್ರ ಅವರು ಕೂಡ ಭಾಗಿಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಿರುವಂಥದ್ದು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಯಾರು ಆಯ್ಕೆ ಆಗ್ತಾರೆ, ಅದರ ಜೊತೆಗೆ ಯಾರಿಗೆಲ್ಲ ಅವಕಾಶ ಇರುತ್ತೆ, ಸದಸ್ಯರು 14 ಜನ ಸದಸ್ಯರು ಅಂತ ಹೇಳಲಾಗ್ತಾ ಇದೆಯಲ್ಲ, ಯಾರಿಗೆಲ್ಲ ಅವಕಾಶ ಮಾಡಿಕೊಡ್ತಾರೆ, ಅದರ ಜೊತೆಗೆ CEO ಇವತ್ತು ಅನೌನ್ಸ್ ಮಾಡ್ತಾರಾ ಅಥವಾ ಮುಂದಿನ ದಿನಮಾನಗಳಲ್ಲಿ ಅವರ ಹೆಸರನ್ನ ಅಧಿಕೃತವಾಗಿ ಹೇಳ್ತಾರಾ ಇಲ್ಲ ಅನ್ನೋದು ಇಲ್ಲಿ ಪ್ರಮುಖವಾಗಿ. ಈ ಚಂಪತ್ ರಾಯ್ ಅವರ ಜಾಗದಲ್ಲಿ ಯಾರು ಬರಬಹುದು ಅನ್ನುವಂಥ ಹೆಸರು ಕೇಳಿ ಬರ್ತಾ ಇರೋದು. ಅಲ್ಲಿ ಚಂಪತ್ ರಾಯ್ ಅವರ ಜಾಗದಲ್ಲಿ ಬಜರಂಗ್ ಲಾಲ್ ಬಗಾಡ ಅಂತ ಹೇಳಿ, ಸೊ ಈಗ ಟ್ರಸ್ಟ್ ನ ಹೊಸ ಪ್ರಧಾನ ಕಾರ್ಯದರ್ಶಿ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ನೋಡಬೇಕು ಅವರ ಹೆಸರು ಅನೌನ್ಸ್ ಆಗತ್ತಾ ಅಥವಾ ಆ ಜಾಗದಲ್ಲಿ ಬೇರೆಯವ್ರನ್ನ ತರಲಾಗತ್ತಾ ಅಂತ ಹೇಳಿ. ಅದರ ಜೊತೆಗೆ ಈ
ರಿಕವರಿ ಏನಾಗಿದೆ 8 ಕೋಟಿ ಪೈಕಿ ಕೇವಲ ಆಗಿರೋದು 1 ಕೋಟಿ ಮಾತ್ರ. ಸೊ ಉಳಿದಿರುವ ಹಣ ಎಲ್ಲಿ ಇದೆ? ಸೊ ಹಂಗಾಗಿ ಎಲ್ಲ ಸದಸ್ಯರು ಬಂದು ಅವರವರ ಅಭಿಪ್ರಾಯವನ್ನು ಪಡೆಯಬೇಕಾಗತ್ತೆ. ಯಾರು ಎಷ್ಟೆಷ್ಟು ಕದ್ದಿದ್ರು, ಯಾರನ್ನೆಲ್ಲ ಬಳಸ್ಕೊಂಡ್ರು, ಹೇಗೆ CC ಕ್ಯಾಮ್ರಾಗಳನ್ನು ದುರ್ಬಳಕೆ ಮಾಡಿಕೊಂಡ್ರು, ಎಲ್ಲವನ್ನು ಕೂಡ ಅವರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಇದರ ಜೊತೆಗೆ ಇವರಿಗೆ ಸರ್ಕಾರ ಏನು ಶಿಕ್ಷೆ ಕೊಡುತ್ತೆ ಅದೇ ಫೈನಲ್ ಆಗೋದು. ಯಾಕಂದ್ರೆ ಬಾರ್ ಕೌನ್ಸಿಲ್ ಒಂದು ಮಹತ್ವದ ನಿರ್ಧಾರ ಮಾಡಿರೋದ್ರಿಂದಾಗಿ ಸರ್ಕಾರ ಆಗಿರಬಹುದು ಅಥವಾ ಒಂದು ಪೊಲೀಸ್ ಇಲಾಖೆ ಅಂತ ಬಂದಾಗ, ಗೃಹ ಇಲಾಖೆ ಅಂತ ಬಂದಾಗ ಏನು ಶಿಕ್ಷೆ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ಅದೇ ಶಿಕ್ಷೆ ಫೈನಲ್ ಆಗುತ್ತೆ. ಇವರ ಪರವಾಗಿ ಯಾವುದೇ ರೀತಿಯ ವಾದವನ್ನು ಮಂಡನೆ ಮಾಡೋದಕ್ಕೆ ವಕೀಲರು ಕೂಡ ಇರೋದಿಲ್ಲ. ಸೊ ಹಂಗಾಗಿ ರಾಮನ ಭಕ್ತರಿಗೆ ಈ ರೀತಿಯಾಗಿ ನೋವು ಮಾಡಿರುವಂತಹ ಹಿನ್ನೆಲೆಯಲ್ಲಿ ರಾಮ ಭಕ್ತರಿಗೆ ಸಹಜವಾಗಿ ಬೇಸರ ಆಗಿದೆ. ಸೊ ಹಂಗಾಗಿ ರಾಮ ಕ್ಷಮಿಸಬಹುದು ಇವರಿಗೆ, ಬಟ್ ಭಕ್ತಾದಿಗಳು ಅಂತೂ ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ. ಸೊ ಕಠಿಣ ಕ್ರಮ ಆಗಬೇಕು ಅನ್ನೋದು ಒಂದು ಕಡೆ. ಆದರೆ ಇವತ್ತಿನ ಸಭೆಯಲ್ಲಿ ಅಥವಾ ಈ ಒಂದು ಚರ್ಚೆಯಲ್ಲಿ ಯಾರಿಗೆಲ್ಲ ಅವಕಾಶ ಇರುತ್ತೆ, CEO ಆಗಿ ಯಾರು ನೇಮಕ ಆಗ್ತಾರೆ ಅಂಡ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರು ನೇಮಕ ಆಗ್ತಾರೆ ಅನ್ನೋದು ಸಹಜವಾಗಿ ಕುತೂಹಲ ಇದೆ. ರೈಟ್, ಓಕೆ ಹೇಮಕುಮಾರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.